ಮಾಲೂರು ತಾಲೂಕಿನಲ್ಲಿ ವಿವಿಧ ದಲಿತ ಪರ ಮತ್ತು ಕನ್ನಡ ಪರ ಸಂಘಟನೆಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡಿ ಅಮಿತ್ ಶಾ ಅವರ ಶವಯಾತ್ರೆ ನಡೆಸಿ ಭಾವಚಿತ್ರವನ್ನು ದಹಿಸಿದ್ರು. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೇಂದ್ರ ಲೋಕಸಭಾ ಅಧಿವೇಶನದಲ್ಲಿ ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಹೇಳುವುದೇ ದೊಡ್ಡ ವ್ಯಸನವಾಗಿದೆ ಎಂದು ಹೇಳಿಕೆಯನ್ನು ನೀಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಈ ದೇಶದ ಎಲ್ಲ ಶೋಷಿತ ಸಮುದಾಯಗಳಿಗೆ ಹಕ್ಕುಗಳನ್ನು ನೀಡಿದ್ದಾರೆ. ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಗೌರವಯುತವಾದ ಜೀವನ ನಡೆಸಲು ಮತ್ತು ರಾಜಕೀಯ, ನ್ಯಾಯಾಂಗ, ಶಾಸಕಾಂಗ ಎಂದು 3 ಶ್ರೇಷ್ಠವಾದ ಸಂವಿಧಾನವನ್ನು ಬರೆದುಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ಪ್ರಪಂಚವೇ ಒಪ್ಪಿಕೊಂಡಿದೆ. ಆದರೆ ಈ ಕೊಳಕು ಮನಸ್ಥಿತಿ ಉಳ್ಳವರು ಬಾಬಾ ಸಾಹೇಬ್ರನ್ನ ಪ್ರತಿನಿತ್ಯ ಅವಮಾನಿಸುತ್ತಿದ್ದಾರೆ. ಅಮಿತ್ ಶಾ 3 ಬಾರಿ ಗುಜರಾತ್ನಿಂದ ಗಡಿಪಾರಾಗಿದ್ದು ಮತ್ತೆ ಅವರನ್ನು ಗಡಿಪಾರು ಮಾಡಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಕ್ರಮ ಜರುಗಿಸಬೇಕು ಹಾಗೂ ಮಾನ್ಯ ರಾಷ್ಟ್ರಪತಿಗಳಿಗೆ ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ವಜಾ ಮಾಡಲು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಅಧ್ಯಕ್ಷರು ತಿಪ್ಪಸಂದ್ರ ಶ್ರೀನಿವಾಸ್, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರು ಲಕ್ಕೂರು ವೆಂಕಟೇಶ್ ಮತ್ತು ಎಕೆ ವೆಂಕಟೇಶ್, ಸಮತಾ ಸೈನಿಕ ದಳದ ತಾಲೂಕು ಅಧ್ಯಕ್ಷರು ಬಿಎ ರಾಘವೇಂದ್ರ, ಬಾಲು, ಶಿವು ಇನ್ನಿತರ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಗೃಹ ಮಂತ್ರಿ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಗೇನಾದರೂ ಈ ಭಾರತ ಸಂವಿಧಾನದ ಮೇಲೆ ಗೌರವ ಇದ್ದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಗೌರವ ಇದ್ದರೆ, ಈ ದೇಶದ ಬಹುಜನರ ಮೇಲೆ ಗೌರವ ಇದ್ದಿದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನ ಮಾಡ್ತಾ ಇರಲಿಲ್ಲ. ನೀವು ಅರೆಹುಚ್ಚರಾಗಿದ್ರಿ. ದಯಮಾಡಿ ಕೇಂದ್ರ ಸರ್ಕಾರದ ರಾಷ್ಟ್ರಪತಿಗಳು ಅವರನ್ನ ಎಲ್ಲರೂ ಒಳ್ಳೆ ಚಿಕಿತ್ಸೆ ಕೊಡಿಸಿ ಅಲ್ಲಿವರೆಗೂ ಕೂಡ ಸಚಿವ ಸಂಪುಟದಲ್ಲಿ ವಜಾಗೊಳಿಸಬೇಕು. ಅಮಿತ್ ಶಾ ಅವರು ಈಗಾಗಲೇ 4 ಬಾರಿ ಆ ರಾಜ್ಯದಿಂದ ಗಡಿಪಾರಾಗಿರ್ತಕ್ಕಂಥ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ ಆಗಿರೋದ್ರಿಂದ, ಅವರೊಬ್ಬ ಇಸ್ಲಾಂ ರಾಜಕಾರಣಿ ಆಗಿರೋದ್ರಿಂದ ಅವರನ್ನ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಇಲ್ಲದೆ ಅವರು ಕೂಡಲೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸೋದಿಲ್ಲ, ಗೂಂಡಾ ಕಾಯ್ದೆಯಲ್ಲಿ ದೂರು ದಾಖಲು ಮಾಡಿಕೊಂಡು ಅವ್ರನ್ನ ದೇಶದಿಂದ ಹೊರ ಹಾಕಬೇಕು ಅಂತಕ್ಕಂಥ ಒತ್ತಾಯವನ್ನ ಇಡೀ ದೇಶವ್ಯಾಪಿ ಪ್ರಗತಿಪರರು, ಜನಪ್ರತಿನಿಧಿಗಳು, ಹೋರಾಟಗಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕನಿಷ್ಠ ಅವರಿಗೆ ಮಾನ ಮರ್ಯಾದೆ ಇದೆ, ಸಾರ್ವಜನಿಕವಾಗಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ನಿಮಗೆ ಜಯವಾಗಲಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಜಯವಾಗಲಿ. ಕಟ್ಟೆ ಕಟ್ಟುತ್ತೇವ ನಾವು, ಕನಸ ಕಟ್ಟುತ್ತೇವ ನಾವು, ಮನಸ ಕಟ್ಟುತ್ತೇವ, ಕಟ್ಟುತ್ತೇವ ಕಟ್ಟುತ್ತೇವ, ಕಟ್ಟೆ ಕಟ್ಟುತ್ತೇವ, ಒಣದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು, ಕನಸು ಕಟ್ಟುತ್ತೇವ ನಾವು, ಮನಸ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. 100 ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು, ಕನಸ ಕಟ್ಟುತ್ತೇವ ನಾವು, ಮನಸ
ಪ್ರತಿಕೃತಿ ದೇಹವನ್ನ ಪ್ರಗತಿಪರ ದಲಿತ ಸಂಘಟನೆಗಳು, ಕನ್ನಡ ಸಂಘಟನೆಗಳು ಇವತ್ತು ಈ ದೇಶದಲ್ಲಿ ಸಾಂಕೇತಿಕವಾಗಿ ಧರಣಿಯನ್ನು ಮಾಡಿದ್ದೀರಿ. ಈ ಕೂಡಲೇ ಅವರನ್ನ ಗಡೀಪಾರು ಮಾಡಿ ಗೃಹ ಮಂತ್ರಿ ಸ್ಥಾನದಿಂದ ಉಚ್ಚಾಟ ಹೋಗೋಕೆ ಮನೆ ಜಿಲ್ಲಾಧಿಕಾರಿ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನ ಹಿಂಪಡಿಬೇಕು. ಮತ್ತೆ ಅವರನ್ನ ಸಚಿವ ಸ್ಥಾನದಿಂದ ಈ ಕೂಡಲೇ ಅವರನ್ನು ವಜಾ ಮಾಡಬೇಕು. ಅವರನ್ನು ಗೂಂಡಾ ಕಾಯ್ದಡಿ ಬಂಧಿಸಿ ಅವರನ್ನ ಗಡಿಪಾರು ಮಾಡಬೇಕು. ಈಗಾಗಲೇ ಗುಜರಾತ್ ನಲ್ಲಿ ಅವರೊಂದು ಹಲವು ಬಾರಿ ಗಡಿಪಾರಾಗಿದ್ದಾರೆ. ಆದ್ರೆ ನಮ್ಮ ಜನ ಇನ್ನಾದ್ರೂ ಎಚ್ಚೆತ್ಕೊಂಡು ಇನ್ನಾದ್ರೂ ಅವರನ್ನ ಪರ್ಮನೆಂಟ್ ಆಗಿ ಮನೆ ಕಳಿಸುವಂತ ಕೆಲಸ ಮಾಡಬೇಕಾಗಿದೆ ನಮ್ಮ ಅಲ್ಲಿರತಕ್ಕಂತ ನಮ್ಮ ಬಂಧುಗಳು. ಹಾಗಾಗಿ ಇವತ್ತು ದೇಶಾದ್ಯಂತ ನಿನ್ನೆಯಿಂದ ಸಹ ಇಡೀ ದೇಶಾದ್ಯಂತ ಅವರ ವಿರುದ್ಧ ಅವರ ಹೇಳಿಕೆಯನ್ನು ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ನಾವು ಸಹ ಮಾವಳ್ಳಿ ಶಂಕರ್ಜಿ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಮಾವಳ್ಳಿ ಶಂಕರಣ್ಣ ನೇತೃತ್ವದಲ್ಲಿ ಇವತ್ತು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ. ಏನು ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಏನು ಇವತ್ತು ಒಂದು ಮನವಿ ಕೊಡ್ತಾ ಇದ್ದಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಹೇಳನ ಮಾಡಿರುವ ಬಗ್ಗೆ ಈ ಮನವಿಯನ್ನು ನಾವು ರಾಜ್ಯಪಾಲರಿಗೆ ಕಳಿಸ್ಕೊಡುವಂತ ಒಂದು ಮನವಿ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಇವತ್ತಿನೇ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಕಳಿಸ್ಕೊಡ್ತೀನಿ ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ